ಸಂಸ್ಥೆ ಮೂಲಕ ಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಮತ್ತು ಅವರ ಸಹಬಳಗದೊಂದಿಗೆ ಇವತ್ತು ನಾವು ಧೀಮಂತ ನಾಯಕರು, ದಿವಂಗತರು ಹಾಗೂ ಈ ನಾಡು ಕಂಡಂತ, ಈ ರಾಷ್ಟ್ರ ಕಂಡಂತ, ಈ ವಿಶ್ವ ಕಂಡಂತಹ ಅತ್ಯಂತ ಮುತ್ಸದಿ ರಾಜಕಾರಣಿಗಳು ಹಾಗೂ ಅಜಾತ ಶತ್ರು ಎಂದೇ ಬಿಂಬಿತವಾದಂತಹ ಒಬ್ಬ ಹಿರಿಯರಾದಂತಹ ಅಟಲ್ ಜಿ ಅವರ 101ನೇ ವರ್ಷದ ಜನ್ಮದಿನದ ಪ್ರಯುಕ್ತ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಅದು ಇವತ್ತು ಶಾಸ್ತ್ರಿ ಮೆಮೋರಿಯಲ್ ಹಾಲ್ನಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಇರ್ಬೋದು, ಆಯುರ್ವೇದಿಕ್ ವಿಚಾರದಲ್ಲಿರ್ಬೋದು, ಇಂಗ್ಲಿಷ್ ಮೆಡಿಸಿನ್ ಇರ್ಬೋದು, ಮತ್ತು ಹೆಣ್ಣು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ರಂಗೋಲಿ ಸ್ಪರ್ಧೆ ಇರ್ಬೋದು, ಈ ರೀತಿಯ ಹಲವಾರು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಅವರಿವರನ್ನೆಲ್ಲದೆ ಮತ್ತು ಬಡವರು ಶ್ರೀಮಂತರೆನ್ನದೆ ಎಲ್ಲರೂ ಕೂಡ ಈ ಬಡಾವಣೆಗೆ ಸಂಬಂಧಪಟ್ಟಂತೆ ಎಲ್ಲ ನಾಗರಿಕರು, ಹಿರಿಯರು ಮತ್ತು ಮಹಿಳೆಯರು ಎಲ್ಲರೂ ಕೂಡ ಆರೋಗ್ಯದ ಶಿಬಿರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹಳ ಅತ್ಯಂತ ಸಂತೋಷದ ಸಂಗತಿ. ಮತ್ತು ಯಾಕೆ ಇದನ್ನು ಮಾಡಬೇಕು ಅಂತಂದರೆ, ಅಟಲ್ ಜಿ ಅವರ ದೂರದ ಕನಸು ಮತ್ತು ಅಟಲ್ ಜಿ ಅವರ ದೂರ ಚಿಂತನೆಗಳನ್ನು ನಾವು ಇಲ್ಲಿ ಸ್ಮರಿಸ್ಕೋಬೇಕಾಗ್ತದೆ. ನೋಡಿ, ನಾನೊಬ್ಬ ಹಳ್ಳಿಯಲ್ಲಿ ಹುಟ್ಟಿದಂಥವನು. ನಮ್ಮ ಭಾಗದಲ್ಲಿ ಈಗ ಸುಮಾರು 2000 ಇಸ್ವಿ ನಂತರ ಏನು ಪ್ರಧಾನಮಂತ್ರಿಯವರ ರಸ್ತೆಗಳ ಸಂಪರ್ಕ ಏನಿತ್ತು, ಗ್ರಾಮೀಣ ಪ್ರದೇಶಗಳಿಗೂ ತಲುಪುವಂಥ ದಿಕ್ಕಿನಲ್ಲಿ ಅವರು ರಸ್ತೆಗಳ ಸಂಪರ್ಕವನ್ನು ಮಾಡಿದಂಥದ್ದಿರ್ಬೋದು, ರೈತರ ಬಗ್ಗೆ ತಗೊಂಡಂಥ ದಿಟ್ಟ ನಿರ್ಧಾರಗಳಿರ್ಬೋದು, ಸೆಷನ್ನಲ್ಲಿ ಅವರಿಗೆ ಅಂಕಿಅಂಶಗಳು ಕೊರತೆ ಆದಂಥ ಸಂದರ್ಭದಲ್ಲಿ ಅವರು ಧೃತಿಗೆಡ್ಡಿಲ್ಲ, ಯಾವುದೇ ಆಪರೇಷನ್ ಕಮಲ ಮಾಡಲಿಲ್ಲ, ಆಪರೇಷನ್ ಸಂಸದರನ್ನ ತಗೊಂಡೋಗಿ ರಾಜಕಾರಣದ ದಿಕ್ಕಿನಲ್ಲಿ ಹೋಗಲಿಲ್ಲ. ಒಂದು ಗಟ್ಟಿತನದ ನಿರ್ಧಾರಗಳನ್ನು ತೆಗೆದುಕೊಂಡು ಅಜಾತ ಶತ್ರುವಿನ ರೀತಿ ಎದುರಿಸಿದಂಥ ಒಂದು ದಿಟ್ಟತನ ಅವರಿಂದ ನಾವು ಅದನ್ನು ನೋಡಬೇಕಾಗ್ತದೆ ಈ ಸಂದರ್ಭದಲ್ಲಿ. ಮತ್ತು ಅಟಲ್ ಜಿ ಅವರ ಎಷ್ಟು ವಿಚಾರಗಳು ಹೇಳಲಿಕ್ಕೂ ಕೂಡ ಅಸಾಧ್ಯವಾದಂಥ ವಿಚಾರಗಳು. ಇವತ್ತು ನೋಡಿ, ಇವತ್ತು ರಾಮ ಮಂದಿರದ ಸಂಕಲ್ಪವನ್ನು ಅವರು ಕೂಡ ದೊಡ್ಡ ಕನಸನ್ನು ಕಂಡಿದ್ರು. ಇವತ್ತು ಅವರು ಇಲ್ಲ, ಆದರೆ ಇವತ್ತು ಸಂಕಲ್ಪ ಈಡೇರಿದೆ. ಅದೇ ಥರ ಅಟಲ್ ಜಿ ಅವರ ರೀತಿಯೇ, ಅಟಲ್ ಜಿ ಅವರ ಒಂದು ಆದರ್ಶಗಳನ್ನು ಒಳಪಟ್ಟಾಗೆ ಇಂದಿನ ದಿನದ ಪ್ರಧಾನಮಂತ್ರಿಗಳು ಕೂಡ ಅದ್ಭುತವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ವಿಶೇಷ ಏನಂತಂದರೆ, ಇವತ್ತು ರಾಷ್ಟ್ರಾದ್ಯಂತ ನಾವು ಹೇಗೆ ಯುಗಾದಿ ಹಬ್ಬ ಮಾಡ್ತೇವೆ, ಹೇಗೆ ರಾಮನವಮಿ ಮಾಡ್ತೇವೆ, ಹೇಗೆ ದೀಪಾವಳಿ ಹಬ್ಬ ಮಾಡ್ತೇವೆ, ಇದೇ ರೀತಿ ಊರುಗಳಲ್ಲೂ ಕೂಡ ಜಗತ್ತಿನಾದ್ಯಂತ ಇವತ್ತು ಅಟಲ್ ಜಿ ಅವರ ಅಭಿಮಾನಿಗಳು ದೇಶದಾದ್ಯಂತ ಬಹಳ ವಿಜೃಂಭಣೆಯಿಂದ ಸಂಭ್ರಮಪೂರ್ವಕವಾಗಿ ಅವರ ಜನ್ಮದಿನವನ್ನು ಆಚರಿಸಣೆ ಮಾಡ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ವಿಷಯ